ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಅಂತ ಇರೋದಿಲ್ಲ ಅರ್ಜಿ ಸಲ್ಲಿಸುವ ಸಮಯದಲ್ಲಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಮತ್ತೆ ಆಯ್ಕೆದಂತ ಅಭ್ಯರ್ಥಿಗಳಿಗೆ ಎಷ್ಟು ಸಂಬಳ ಅಂತ ಕೇಳ್ತಾರೆ ತುಂಬಾ ಜನ. ಇಲ್ಲಿ 35ರಿಂದ 45,000 ತನಕ ಸ್ಯಾಲರಿ ಕೊಡ್ತಾರೆ ಪರ್ ಮಂತ್ ನಿಮಗೆ. ಇಲ್ಲಿ ಕೆಲವು ಕಡೆ ಯಾವ ರೀತಿಯಾಗಿರತ್ತೆ ಅಂದ್ರೆ 22,000 ತನಕ ಸಿಗ್ಬಹುದು, ಅಥವಾ 30,000 ರೂಪಾಯಿ ಸಿಗ್ಬಹುದು, ಅಥವಾ 35ರಿಂದ ಆಗ್ಬಹುದು, ಅಥವಾ 40 ಆಗ್ಬಹುದು. ಈ ರೀತಿ ನಿಮಗೆ ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಕೆಲಸಕ್ಕೆ ಅನುಭವಕ್ಕೆ ತಕ್ಕಂತೆ ನಿಮಗೆ ಸ್ಯಾಲರಿಗಳು ಕೊಡ್ತಾರೆ. ಇಲ್ಲಿ 28,000ದಿಂದ 30,000, 35, 40 ಈ ರೀತಿ ನಮಗೆ ವೇತನ ಶ್ರೇಣಿ ಕೂಡ ಹೆಚ್ಚಿಗೆ ಆಗ್ತಾ ಹೋಗತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಎಲ್ಲಿ ಕೆಲಸ ಮಾಡಬೇಕು, ಹೇಗೆ, ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಇದು ಯಾವುದೇ ರೀತಿಯ ನಾನು ಗೋಳಫರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಹಿಂದ್ಗಡೆ ಕಾಣಿಸ್ತಾ ಇರಬಹುದು. ಆಫೀಸಲ್ಲಿ ಇರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಸಂಪೂರ್ಣ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ, ಸೆಂಟ್ರಲ್ ಗೌರ್ಮೆಂಟ್. ಬಟ್ ನಮ್ಮ ಒಂದು ಕೇಂದ್ರ ಸರ್ಕಾರ ಇರೋದ್ರಿಂದ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರಲ್ಲ ಅರ್ಜಿ ಸಲ್ಲಿಸಿ, ಅಥವಾ ಕರ್ನಾಟಕದವರು ಅರ್ಜಿಯನ್ನು ಸಲ್ಲಿಸಬಹುದು, ಆಲ್ ಡಿಸ್ಟಿಕ್ನವರು. ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಿಗೆ ಹುದ್ದೆಗಳ ಬಗ್ಗೆ ವಿವರಣೆ ತಿಳ್ಕೊಬೇಕಾಗತ್ತೆ. ಮೊದಲಿಗೆ ಹುದ್ದೆ ಬಗ್ಗೆ ವಿವರಣೆ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ 2 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಸ್ಟಾರ್ಟಿಂಗ್ ನಲ್ಲಿ 28,000 ಇರತ್ತೆ. ಮತ್ತೆ HR ನಿಮಗೆ ಪ್ಲಸ್ ಆಗಿರತ್ತೆ. ಪ್ಲಸ್ HR ಇರೋದ್ರಿಂದ ನಿಮಗೆ 35ರಿಂದ 40,000 ತನಕ ಸ್ಯಾಲರಿ ಕೂಡ ಸಿಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 35ರಿಂದ 40,000 ತನಕ ಸ್ಯಾಲರಿ ಇರತ್ತೆ. ಅಥವಾ ಕಡಿಮೆ ಅಂದ್ರೂ ಕೂಡ 32,000 ತನಕ ನಿಮಗೆ ಸ್ಯಾಲರಿ ಕೊಡ್ತಾರೆ. ಈ ಒಂದು 32,000 ತನಕ ನಿಮಗೆ ಸ್ಯಾಲರಿ ಅನುಭವವಾಗತ್ತೆ. ಇದು ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ವಯೋಮಿತಿ, ಈ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ 35 ವರ್ಷ. ನೋಡಿ 35 ವರ್ಷ ತನಕ ಕೊಟ್ಟಿದ್ದಾರೆ. ಇದಕ್ಕೆ ವಯೋಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರೋದ್ರಿಂದ ನಿಯಮಗಳಿಗೆ ಸಂಬಂಧಪಟ್ಟಂತೆ 36 ಆಗ್ಬಹುದು, 37 ಆಗ್ಬಹುದು. ಈ ರೀತಿಯ ಕೂಡ ನಿಮಗೆ ಅನುಭವ ಆಗಬಹುದು. ಇದು ನಮಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಯ್ತು. ಇನ್ನು ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳು ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಪದವಿ ಮಾತ್ರ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಮತ್ತು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, ಅಥವಾ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಟ್ಟಾರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ತೆರೆಗಡೆ ಹೊಂದಿರಬೇಕಾಗತ್ತೆ. ಅದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಮತ್ತೆ ಇದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ವೆಬ್ಸೈಟ್ ತುಂಬಾ ಜನ ಕೇಳ್ತಾರೆ. ಈ ವೆಬ್ಸೈಟ್ ಕಾಣಿಸ್ತಾ ಇದಲ್ಲ, ಈ ಒಂದು ವೆಬ್ಸೈಟ್ ಅರ್ಜಿ ಸಲ್ಲಿಸಿ. ನಿಮಗೆ ಆದಷ್ಟು ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆರ್ಟಿಕಲ್ ಮತ್ತು ವೆಬ್ಸೈಟ್ ಎರಡೂ ಕೂಡ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು, ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಸರಿ ತಿಳಿಸ್ಕೊಡ್ತೇನೆ ನೋಡಿ. ನಮ್ಮ ಒಂದು ಭಾರತೀಯ ಇನ್ಸ್ಟಿಟ್ಯೂಟ್ ಫಾರ್ ಸ್ಟೆಮ್ ಸೆಲ್ ಬಯಾಲಜಿ ಅಂಡ್ ಮೆಡಿಸಿನ್ ಈ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿನೂ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ. ಟೋಟಲ್ ಆಗಿ 30,000 ತನಕ ಸ್ಯಾಲ್ರಿ. ಒಂದೇ ಪೋಸ್ಟ್ ಇರತ್ತೆ. ಒಟ್ಟಾರೆ ಒಂದೇ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿರುವಂತೆ 35 ವರ್ಷ. ಅರ್ಜಿ ಶುಲ್ಕ ಅಂತರೂ ಯಾವುದೇ ರೀತಿಯಾಗಿ ಇರೋದಿಲ್ಲ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಿಮಗೆ ಮೊದಲಿಗೆ ಲಿಖಿತ ಪರೀಕ್ಷೆ ಇರತ್ತೆ. ಅದ ನಂತರ ಸಂದರ್ಶನ ನಡೆಸ್ತಾರೆ. ಏನ್ ನಿಯಮಗಳ ಪ್ರಕಾರ ಮೊದಲಿಗೆ ಲಿಖಿತ ಪರೀಕ್ಷೆ ಇದೆಯಲ್ಲ ಆ ಒಂದು ಪರೀಕ್ಷೆಗಳು, ಅದ ನಂತರ ಎರಡನೇದಾಗಿ ನಿಮಗೆ ಸಂದರ್ಶನ, ಡಾಕ್ಯುಮೆಂಟ್ಸು ಸರ್ಕಾರದ ನಿಯಮಗಳ ಪ್ರಕಾರ ನಡೆಸ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದು ಏನಿದೆಯಲ್ಲ ಅದಕ್ಕೆ ರೂಲ್ಸ್ ಪ್ರಕಾರ ನಡೆಸ್ತಾರೆ. ಇನ್ನು ಪ್ರಮುಖ ದಿನಾಂಕಗಳು, ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ದಿನಾಂಕಗಳು ನೋಡಕ್ ಬಂದ್ರೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ 20/8/2025 ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಕೊನೆಯ ದಿನಾಂಕ ಆಗಿರತ್ತೆ. ಇನ್ನು ಪ್ರಾರಂಭ ದಿನಾಂಕ ಅಂದ್ರೆ 20/8/2025 ಈ ಒಂದು ಪ್ರಾರಂಭ ದಿನಾಂಕ ಆಗಿರತ್ತೆ. ಕೊನೆಯ ದಿನಾಂಕ 26/8/2025. ಬರೀ ನಿಮಗೆ 5ರಿಂದ 6 ದಿನ ಮಾತ್ರ ಟೈಮ್ ಇರತ್ತೆ. ಈ ಒಂದು 5ರಿಂದ 6 ದಿನಗಳಿಗಾಗಿ ಅರ್ಜಿ ಸಲ್ಲಿಸಿ. ಇಷ್ಟೇ ಯಾಕೆ ಕೊಟ್ಟಿದ್ದಾನೆ ಅಂತ ತುಂಬಾ ಜನ ಕೇಳಬಹುದು. ಯಾಕಂದ್ರೆ ಅಷ್ಟೊಳಗಾಗಿ ಎಲ್ಲರೂ ಅರ್ಜಿ ಸಲ್ಲಿಸ್ತಾರೆ. ಮತ್ತೆ ತುಂಬಾ ಸೀಟ್ಗಳು ಫುಲ್ ಆಗತ್ತೆ. ಅವರಿಗೆ ಕೆಲಸಕ್ಕೆ
ತೊಂದರೆ ಆಗತ್ತೆ. ಅದೊಂದು ಕಾರಣಕ್ಕಾಗಿ ಬೇಗ ಅರ್ಜಿ ಸಲ್ಲಿಸಬಹುದು. ಬರೀ 5 ದಿನ ಟೈಮ್ ಕೊಟ್ಟಿದ್ದಾರೆ, 5 ರಿಂದ 6 ದಿನ. ಇಷ್ಟೊಳಗಾಗಿ ಅರ್ಜಿ ಸಲ್ಲಿಸಿ ಮತ್ತು ಅರ್ಜಿ ಶುಲ್ಕ ಅಂತ ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ. ಇವ್ರು ಯಾನ್ ಬಗ್ಗೆ ಲೂಟಿ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಉಳ್ದಂತ ಯಾವ್ದಾದ್ರು ಇಲಾಖೆಯಲ್ಲಿ ಅರ್ಜಿ ಕರೆದ್ರೆ ಮುಗ್ದ ಹೋಯ್ತು ಪ್ರತಿ ಒಂದಕ್ಕೆ ಅರ್ಜಿ ಶುಲ್ಕ. ಈಗ ಪೊಲೀಸ್ ಇಲಾಖೆಯಲ್ಲಿ ಅದ್ರ ಅರ್ಜಿ ಕರೆದ್ರು ಕೂಡ ಸುಮಾರು 200, 250 ರೂಪಾಯಿ, 450 ರೂಪಾಯಿ ಈ ರೀತಿ ಲಂಚ ತಗೋತಾರೆ ಅಪ್ಲಿಕೇಶನ್ ಫೀಸು. ಅದ ನಂತರ ಕೇಂದ್ರ ಸರ್ಕಾರದಲ್ಲಿ SS ಇಲಾಖೆಯಲ್ಲಿ ಅರ್ಜಿ ಕರೆದ್ರೆ 100 ರೂಪಾಯಿ ತಗೋತಾರೆ. ಇನ್ನು ಉಳಿದಂತ ಇಲಾಖೆಯಲ್ಲಿ 750 ರೂಪಾಯಿ, ಅದ ನಂತರ 550 ರೂಪಾಯಿ ಈ ರೀತಿ ಲಂಚ ತಗೋತಾರೆ. KPSC ಇಲಾಖೆಯಲ್ಲಿ ಕೂಡ ಅಪ್ಲಿಕೇಶನ್ ಫೀಸ್ ಇಟ್ಟೇ ಇಡ್ತಾರೆ. ಅದ ನಂತರ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇರ್ತಾರೆ. ಎಲ್ಲ ಪ್ರತಿಯೊಂದು ಇಲಾಖೆ ಇದೆ ಅಂತಲ್ಲ, ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಇಟ್ಟಿಲ್ಲ. ದಯವಿಟ್ಟು ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.